ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಎ.ಕೆ. ರಾಮಾನುಜನ್ ಅವರ ಲೈಫ್ ಮತ್ತು ವರ್ಕ್ಸ್ ಕುರಿತಾಗಿ ನೋಡೋಣ. ಈ ವಿಡಿಯೋ ತುಂಬ ಮಹತ್ವದ್ದಾಗಿದೆ ಮತ್ತು ಇದರಲ್ಲಿ ಎ.ಕೆ. ರಾಮಾನುಜನ್ ಅವರು ಬರೆದ ಒಂದಷ್ಟು ಕೃತಿಗಳ ಕುರಿತಾಗಿ ನೋಡೋಣ. ಮೊದಲು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ನೋಡೋಣ ಎ.ಕೆ. ರಾಮಾನುಜನ್. ಎ.ಕೆ. ರಾಮಾನುಜನ್ ಅವರ ಲೈಫ್ ಸ್ಪ್ಯಾನ್ 1929ರಿಂದ 1993. ಇವರು ಒಬ್ಬರು ಭಾರತೀಯ ಕವಿಯಾಗೋದ್ರ ಒಂದಿಗೆ ಒಬ್ಬರು ಸಾಹಿತ್ಯದ ವಿದ್ವಾಂಸರೂ ಆಗಿದ್ದರು. ಇವರ ಸಾಹಿತ್ಯದ ಜ್ಞಾನ ತುಂಬ ಆಳವಾಗಿತ್ತು. ಯೂನಿವರ್ಸಿಟಿ ಆಫ್ ಚಿಕಾಗೋನಲ್ಲಿ ಲಿಂಗ್ವಿಸ್ಟಿಕ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ರು. ಲಿಂಗ್ವಿಸ್ಟಿಕ್ ನಾಲೆಜ್ ಅಥವಾ ಭಾಷಾ ಜ್ಞಾನ ತುಂಬ ಅಗಾಧವಾಗಿತ್ತು. ಅದರೊಂದಿಗೆ ಅನುವಾದಕರಾಗಿಯೂ ಕಾರ್ಯನಿರ್ವಹಿಸಿದ್ದರು, ಅಂದರೆ ಟ್ರಾನ್ಸ್ಲೇಟರ್. ಅದರೊಂದಿಗೆ ಪ್ಲೇ ರೈಟ್, ನಾಟಕಕಾರರೂ ಆಗಿದ್ದರು. 5 ಮುಖ್ಯ ಭಾಷೆಗಳಲ್ಲಿ ಅಗಾಧವಾದ ಜ್ಞಾನವನ್ನು, ಪರಿಣತಿಯನ್ನು ಹೊಂದಿದ್ದರು: ಇಂಗ್ಲಿಷ್, ತಮಿಳ್, ತೆಲುಗು, ಕನ್ನಡ ಆ್ಯಂಡ್ ಸಂಸ್ಕೃತ್. ಇವರ ಮರಣಾನಂತರ ಅಂದರೆ 1999ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿತು. ಅದು ಇವರ ಕವನ ಸಂಕಲನ ಕಲೆಕ್ಟೆಡ್ ಪೋಯಮ್ಸಿಗೆ. ಹಾಗಿದ್ರೆ ಬನ್ನಿ ಒಂದೊಂದಾಗಿ ಇವರ ಜೀವನ ಮತ್ತು ಕೃತಿಯನ್ನು ನೋಡೋಣ. ಇವರ ಹುಟ್ಟಾದದ್ದು 1929 ಮೈಸೂರು ಸಿಟಿಯಲ್ಲಿ. ಅವರ ತಂದೆ ಆಸ್ಟ್ರಾಲಜರ್ ಆಗಿದ್ದರು ಮತ್ತು ಮೈಸೂರು ಯೂನಿವರ್ಸಿಟಿಯಲ್ಲಿ ಮ್ಯಾಥಮ್ಯಾಟಿಷಿಯನ್ನ ಪ್ರೊಫೆಸರ್ ಆಗಿದ್ದರು, ಮ್ಯಾಥಮ್ಯಾಟಿಕ್ಸ್ ಪ್ರೊಫೆಸರ್ ಆಗಿದ್ದರು. ಅಲ್ಲದೆ ಅವರಿಗೆ ಇಂಗ್ಲಿಷ್, ಕನ್ನಡ ಮತ್ತು ಸಂಸ್ಕೃತದಲ್ಲಿ ಬಹಳ ಪರಿಣತಿ ಇತ್ತು. ತಾಯಿ ಹೋಮ್ ಮೇಕರ್ ಆಗಿದ್ದರು, ಗೃಹಿಣಿಯಾಗಿದ್ದರು. ಎಜುಕೇಷನನ್ನು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪೂರೈಸಿದ್ದರು. ಪದವಿಯಲ್ಲಿ ಇವರ ಮುಖ್ಯ ಕೋರ್ಸ್ ಸೈನ್ಸ್ ಆಗಿತ್ತು. ಅವರ ತಂದೆ ಇಂಗ್ಲಿಷ್ ವಿದ್ಯಾಭ್ಯಾಸ ಮಾಡಲು ಪ್ರೋತ್ಸಾಹ ನೀಡಿದರು. ಹಾಗಾಗಿ ಸೈನ್ಸ್ ಮತ್ತು ಇಂಗ್ಲಿಷ್ 2 ವಿಷಯದಲ್ಲೂ ಪ್ರೊಫೆಸರ್ ಆದರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. ಬೆಲ್ಜಿಯಂನಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ ಕೆಲಸಕ್ಕೆ ಸೇರಿದರು. ವಡೋದರಾದಲ್ಲಿನ ಮಹಾರಾಜ ಯೂನಿವರ್ಸಿಟಿಯಲ್ಲಿ ಕೂಡ 8 ವರ್ಷ ಕಲಿತಿದ್ರು. 1962ಗೆ ಯೂನಿವರ್ಸಿಟಿ ಆಫ್ ಚಿಕಾಗೋದಲ್ಲಿ ಕೆಲಸ ಮಾಡಲು ಆರಂಭಿಸಿದರು. ಇದೇ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ತನ್ನ ಲೈಫ್ ಟೈಮ್ ಪೂರ್ತಿ ಕೆಲಸ ಮಾಡಿದರು. ಈ ಯೂನಿವರ್ಸಿಟಿಯ ಬೇರೆ ಬೇರೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ್ದರು. 1976ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಪುರಸ್ಕರಿಸಿತು. 1983ರಲ್ಲಿ ಮ್ಯಾಕ್ ಆರ್ಥರ್ ಪ್ರೈಸ್ ಫೆಲೋಶಿಪ್ ಕೂಡ ಸಿಕ್ಕಿತು. 1993 ಜುಲೈ 13ರಂದು ಅವರ ನಿಧನವಾಯಿತು. ಎ.ಕೆ. ರಾಮಾನುಜನ್ ಅವರ ಬಹಳ ಪ್ರಸಿದ್ಧಿಯನ್ನು ಪಡೆದ ಪ್ರಬಂಧ ಈಸ್ ದೇರ್ ಆನ್ ಇಂಡಿಯನ್ ವೇ ಆಫ್ ಥಿಂಕಿಂಗ್. ಇದನ್ನು 1990ರಲ್ಲಿ ಬರೆಯಲಾಗಿತ್ತು. ಈ ಎಸ್ಸೆಯಲ್ಲಿ ರಾಮಾನುಜನ್ ತನ್ನ ಕಲ್ಚರಲ್ ಐಡಿಯಾಲಜಿ, ಸಾಂಸ್ಕೃತಿಕತೆಯ ಕುರಿತಾದ ತನ್ನ ವಿಚಾರಧಾರೆಯನ್ನು ಬರೆದಿದ್ದಾರೆ. 300 ರಾಮಾಯಣ್ಸ್ ಅನ್ನೋದು ಅವರ ಇನ್ನೊಂದು ಎಸ್ಸೆ. ಅದನ್ನು ಬರೆದ ವರ್ಷ 1991. ಇದು ತುಂಬ ವಿವಾದಗಳನ್ನು ಸೃಷ್ಟಿಸಿದೆ. ಈ ಪ್ರಬಂಧದಲ್ಲಿ ಎ.ಕೆ. ರಾಮಾನುಜನ್ ಅವರು ರಾಮಾಯಣದ ಬೇರೆ ಬೇರೆ ವರ್ಷನ್ಸ್ ಎಷ್ಟೆಲ್ಲ ಇದೆ ಅದರ ಕುರಿತಾಗಿ ಬರೆದಿದ್ದಾರೆ. ಇವರ ಈ ಪ್ರಬಂಧದಲ್ಲಿ ರಾಮ ಮತ್ತು ಸೀತೆಯನ್ನು ಸಹೋದರತ್ವದ, ಭಾತೃತ್ವದ ರೀತಿಯಲ್ಲಿ ತೋರಿಸಲಾಗಿದೆ. ಹಾಗಾಗಿ ಇದು ತುಂಬ ವಿವಾದವನ್ನು ಸೃಷ್ಟಿಸಿತು. ಇದಲ್ಲದೆ ಈ ಪ್ರಬಂಧವನ್ನು ಯೂನಿವರ್ಸಿಟಿ ಆಫ್ ಡೆಲ್ಲಿಯ ಸಿಲೆಬಸ್ನಲ್ಲಿ ಕೂಡ ಸೇರಿಸಲಾಗಿದೆ. ನಂತರ ಕೆಲವು ಜನರ ವಿರೋಧದ ಮಧ್ಯೆ ಈ ಎಸ್ಸೆ ಏನಿತ್ತು ಯೂನಿವರ್ಸಿಟಿಯ ಸಿಲೆಬಸ್ಸಿಂದ ಹೊರಗೆ ತೆಗೆಯಲಾಯಿತು. ಅವರ ಪೊಯೆಟ್ರಿ ಕಲೆಕ್ಷನ್ಸನ್ನು ನೋಡೋಣ. ಅವರ ಮೊದಲನೇ ಕೃತಿ ದ ಸ್ಟ್ರೈಡರ್ಸ್ ಬರೆದ ವರ್ಷ 1966. ಈ ಕೃತಿಯನ್ನು ಲಂಡನ್ನಿನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಪಬ್ಲಿಕೇಷನಲ್ಲಿ ಪ್ರಿಂಟ್ ಮಾಡಲಾಯಿತು. ಮುಂದೆ ರಿಲೇಷನ್ಸ್ ಅನ್ನುವ ಕೃತಿಯನ್ನು 1971ರಲ್ಲಿ ಇದೇ ಸೇಮ್ ಲಂಡನ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಪಬ್ಲಿಕೇಷನಲ್ಲಿ ಪಬ್ಲಿಷ್ ಮಾಡಲಾಯಿತು. ನಂತರ ಸೆಲೆಕ್ಟೆಡ್ ಪೋಯಮ್ 1976ರಲ್ಲಿ, ಸೆಕೆಂಡ್ ಸೈಟ್ ದ ಕಲೆಕ್ಟೆಡ್ ಪೋಯಮ್ 1997ರಲ್ಲಿ ಪಬ್ಲಿಷ್ ಆಯಿತು. ಈ ಮರಣ ನಂತರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿತು. ಈ ಕೃತಿ ಲಭಿಸಿದ್ದು ಅವರ ದ ಕಲೆಕ್ಟೆಡ್ ಪೋಯಮ್ಸ್ ಅಂದರೆ ಕವನ ಸಂಕಲನಕ್ಕೆ ಸಿಕ್ಕಿದೆ. ನಿಧನದ ನಂತರ ಅವರಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಬಂದ ಕಾರಣ ಅವರ ಕವನ ಸಂಕಲನ ಒಂದು ಮಾತ್ರ ಇಂಗ್ಲಿಷಲ್ಲಿದೆ, ಉಳಿದ ಅವರೆಲ್ಲ ಕವನಗಳು ಕನ್ನಡದಲ್ಲಿದೆ. ಇದೆಲ್ಲ ವರ್ಕ್ಗಳನ್ನು ಅನುವಾದ ಮಾಡಲಾಯಿತು. ಇವರ ಕವನ ಸಂಕಲನದೊಳಗಿನ ಕೆಲವು ಕವನಗಳು ಒಬಿಚುವರಿ, ಆಫ್ ಮದರ್ಸ್ ಎಮಂಗ್ ಅದರ್ ಥಿಂಗ್ಸ್, ಅ ರಿವರ್ಸ್, ಸ್ನೇಕ್ಸ್, ಅ ಲವ್ ಪೋಯಮ್ ಫಾರ್ ಅ ವೈಫ್ ಇದು 2 ಎಡಿಷನನ್ನು ಕಂಡಿದೆ. ಇಕಾಲಜಿ, ಆನ್ ದ ಡೆತ್ ಆಫ್ ಎ ಪೋಯಮ್ ಇವೆಲ್ಲ ಇವರ ಪ್ರಮುಖ ಕವಿತೆಗಳು. ಈ ವಿಡಿಯೋದಲ್ಲಿ ಎ.ಕೆ. ರಾಮಾನುಜನ್ ಅವರ ಜೀವನ ಮತ್ತು ಕೃತಿಗಳ ಕುರಿತಾಗಿ ನೋಡಿದ್ವಿ. ಇದರ ಕನ್ನಡ ಸಮ್ಮರಿಯನ್ನು ನೋಡಿದ್ವಿ. ನಿಮಗೆ ಇದು ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.